ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ಕವರ್ ಸಾಂಗ್ಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಾಯ್ಸ್ನ ಹೇಗೆ ರೆಕಾರ್ಡ್ ಮಾಡೋದು, ಒಂದು ಸಾಂಗ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ನೀಟಾಗಿ ಸಿಂಪಲ್ಲಾಗಿ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಯಾಕೆ ಅಂತಂದರೆ ತುಂಬ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಓಕೆನಾ, ಪ್ರತಿಭೆ ಇರುತ್ತೆ, ಒಂದು ಸಾಂಗ್ ಆಡುವಂಥ ಒಂದು ಪ್ರತಿಭೆ ಇರುತ್ತೆ. ಬಟ್ ಅವ್ರ ಹತ್ರ ಒಂದು ಮೈಕ್ ಇರಲ್ಲ, ಒಂದು ಲ್ಯಾಪ್ಟಾಪ್ ಇರಲ್ಲ ಸಾಂಗ್ಸ್ಗಳನ್ನ ಎಡಿಟ್ ಮಾಡೋದಕ್ಕೆ. ಈ ಥರ ತುಂಬ ಕೊರತೆ ಇರುತ್ತೆ, ಮನೆಗಳಲ್ಲಿ ತುಂಬ ಕಷ್ಟ ಇರುತ್ತೆ. ಎಲ್ರಿಗೂ ಎಲ್ಲ ಶ್ರೀಮಂತರಾಗಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಪಾಪ ತುಂಬ ಜನ ಕಷ್ಟಪಡ್ತಿರೋರು ಕೂಡ ಇದ್ದಾರೆ. ಬಟ್ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಅವರ ಒಂದು ಟ್ಯಾಲೆಂಟ್ನ ಅವರು ಹೊರಗಡೆ ಹಾಕಲ್ಲ. ಸೊ ಓಕೆನಾ? ಸೊ ಆ ಒಂದು ಕಾರಣಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಕೈಯಲ್ಲಿ ಆದಷ್ಟು ಮೊಬೈಲ್ ಫೋನ್ಗಳಿರುತ್ತಲ್ವ, ಆ್ಯಂಡ್ರಾಯ್ಡ್ ಫೋನ್ಗಳಿರುತ್ತಲ್ವ, ಆ ಒಂದು ಆ್ಯಂಡ್ರಾಯ್ಡ್ ಫೋನ್ ಉಪಯೋಗಿಸ್ಕೊಂಡು ನೀವು ಸಾಂಗ್ಸ್ಗಳನ್ನ ಮಾಡ್ಬೋದು. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ನಿಮ್ಗಳಿಗೆ ಉಪಯೋಗ ಆಗಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಕೂಡ ಕವರ್ ಸಾಂಗ್ಸ್ನ ಮಾಡ್ತಾಯಿರ್ತೀನಿ, ನೀವು ನೋಡಿರ್ತೀರ. ಇವಾಗ ನಾನು ಮೈಕು ಲ್ಯಾಪ್ಟಾಪ್ ಎಲ್ಲ ತೊಗೊಂಡಿದ್ದೀನಿ, ಅದು ಬಿಡಿ. ಮುಂಚೆ ಎಲ್ಲ ನಾನು ಹೇಗೆ ಮಾಡ್ತಿದ್ದೆ ಅಂತಂದರೆ, ಒಂದು ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ನಾನು ಒಂದು ಕವರ್ ಸಾಂಗ್ಸ್ಗಳನ್ನ ಮಾಡ್ತಾಯಿದ್ದೆ. ಓಕೆನಾ? ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಎಲ್ಲ. ಓಕೆನಾ? ನೀವು ಕೂಡ ಆ ಥರ ಪ್ರಯತ್ನ ಪಡ್ಬೋದು. ನಿಮ್ಮ ಹತ್ರ ದುಡ್ಡಿಲ್ಲ, ಒಂದು ಮೈಕ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಏನೂ ಇಲ್ಲ ಅಂತಂದ್ರೂ ಕೂಡ ಒಂದು ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ನೀವು ಕವರ್ ಸಾಂಗ್ಸ್ಗಳನ್ನ ಮಾಡ್ಬೋದು. ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು ವಿಡಿಯೋನ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಯಾರೆಲ್ಲ ಸಿಂಗರ್ಸ್ಗಳಿದ್ದಾರೆ, ಓಕೆನಾ, ಅವ್ರುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಓಕೆನಾ? ಇವಾಗ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಓಕೆನಾ? ಇವಾಗ ಒಂದು ಕವರ್ ಸಾಂಗ್ಸ್ನ ಮಾಡೋದಕ್ಕೆ ಒಂದು ಫೋನ್ ಇದ್ದರೆ ಸಾಕು ನಿಮ್ಮ ಹತ್ರ, ಇನ್ನೇನು ಬೇಕಾಗಿಲ್ಲ. ಒಂದು ಫೋನ್ ಇದ್ದರೆ ಸಾಕು, ಒಂದು ಇಯರ್ಫೋನ್ ಇದ್ದರೆ ಸಾಕು. ಇಯರ್ಫೋನ್ ಇರುತ್ತಲ್ವ ನಿಮ್ಮ ಹತ್ರ, ಸಾಂಗ್ಸ್ಗಳನ್ನೆಲ್ಲ ಕೇಳ್ತಾ ಇರ್ತೀರ, ಸಾಂಗ್ ಕೇಳೋದಕ್ಕೆ ಇಯರ್ಫೋನ್ ಪರ್ಚೇಸ್ ಮಾಡ್ಕೊಂಡಿರ್ತೀರ. ಸೊ ಅದೂ ಇಲ್ಲ ಅಂತಂದ್ರೂ ಕೂಡ ನೀವು ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ? ಇವಾಗ ಮೊಬೈಲ್ ಮೈಕ್ರೋಫೋನ್ನ ಉಪಯೋಗಿಸ್ಕೊಂಡು ನಾವು ಕವರ್ ಸಾಂಗ್ಸ್ನ ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಓಕೆನಾ? ಮೊದಲು ನೀವು ಒಂದು ಕವರ್ ಸಾಂಗ್ನ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಸಿಂಗ್ ಪ್ಲೇ ಅಂತ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಓಕೆನಾ? ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಸಿಂಗ್ ಪ್ಲೇ ಅಂತ. ಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಲೋಗೋ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡಿ. ಓಕೆ? ಓಪನ್ ಮಾಡಿದಾಗ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಪ್ರತಿಯೊಂದಕ್ಕೂ ಕೂಡ ಅಲೌ ಕೊಡಿ. ಓಕೆನಾ? ಅಲೌ ಕೊಟ್ಟ ನಂತರ ನಿಮ್ಗೆ ಈ ಥರ ಒಂದು ಕೇಳುತ್ತೆ, ಇಲ್ಲಿ ಕ್ಲೋಸ್ ಅಂತ ಕೇಳುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ, ಯಾವ ಒಂದು ಸಾಂಗ್ಗೆ ನೀವು ಸಾಂಗ್ನ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಕವರ್ ಸಾಂಗ್ನ ಮಾಡಬೇಕು ಅಂತಂದರೆ ಮೊದಲು ನಿಮ್ಮ ಹತ್ರ ಒಂದು ಕರೋಕೆ ಸಾಂಗ್ ಇರಬೇಕು. ಕರೋಕೆ ಸಾಂಗ್ ಎಲ್ಲಿ ಸಿಗುತ್ತೆ? ಯೂಟ್ಯೂಬಲ್ಲಿ ಸಿಗುತ್ತೆ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಕರೋಕೆ ಸಾಂಗ್ಸ್ ಅಂತ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸರ್ಚ್ ಮಾಡಿ ಸಿಗುತ್ತೆ. ಆ ಒಂದು ಸಾಂಗ್ನ ನೀವು MP3 ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಹೇಗೆ ಸರ್ಚ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತಾರೆ, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಮೇಲ್ಗಡೆ ಐ ಕಾರ್ಡ್ ಹಾಕ್ತೀನಿ. ಆ ಒಂದು ವೀಡಿಯೋದಲ್ಲಿ ನೋಡ್ಕೊಂಡು ತಿಳ್ಕೊಳ್ಳಿ ಯಾವ ರೀತಿ ಒಂದು ಕರೋಕೆ ಸಾಂಗ್ನ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಇವಾಗ ಎಕ್ಸಾಂಪಲ್, ಇವಾಗ ಇದೊಂದು ಕರೋಕೆ ಸಾಂಗ್ ಅಂತ ಅಂದ್ಕೊಳ್ಳಿ. ಇದೊಂದು ಕರೋಕೆ ಸಾಂಗ್ ಅಂತ ಅಂದ್ಕೊಳ್ಳಿ. ಇವಾಗ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಇದಕ್ಕೆ ನಾನು ರೆಕಾರ್ಡ್ ಮಾಡೋಣ ಅಂತ ಇವಾಗ ಓಪನ್ ಮಾಡ್ತೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ. ಫಸ್ಟ್ ಟೈಮ್ ಇವೆಲ್ಲ ಕೇಳುತ್ತೆ, ಓಕೆ ಮಾಡಿ. ಸ್ಟಾಪ್ ಮಾಡ್ತೀನಿ ಒಂದು ನಿಮಿಷ. ಓಕೆ? ಈ ಥರ ಸಾಂಗ್ ಬರುತ್ತೆ. ನೀವು ಯಾವ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ಥರ ಒಂದು ಸಾಂಗ್ ಬರುತ್ತೆ. ಇಲ್ಲಿ ಇದನ್ನು ಇದನ್ನು ಅಮ್ಕಿದ್ರೆ ನಿಮಗೆ ಪ್ಲೇ ಆಗುತ್ತೆ ಸಾಂಗು. ಓಕೆ? ಇದು ಅಮ್ಕಿದ್ರೆ ಪ್ಲೇ ಆಗುತ್ತೆ ಸಾಂಗು. ಇದು ಅಮ್ಕಿದ್ರೆ ಆ ಒಂದು ಸಿಂಗರ್ ಏನಾಡಿರ್ತಾರೆ ಆ ಒಂದು ವಾಯ್ಸು ಕಮ್ಮಿ ಆಗುತ್ತೆ. ನೀವು ಕರೋಕೆ ಸಾಂಗ್ ಮಾಡಿದರೆ ಇದು ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಇದು ಬೇಕಾಗಿಲ್ಲ, ಈ ಬಟನ್ನೇ ಬೇಕಾಗಿಲ್ಲ ನೀವು ಕರೋಕೆ ಸಾಂಗ್ ಡೌನ್ಲೋಡ್ ಮಾಡಿದ್ದೀರಾ ಅಂತಂದರೆ. ಓಕೆನಾ? ಇದು ಫಸ್ಟ್ ಆಪ್ಷನ್ ಇದೆಯಲ್ಲ, ಇದು ನೀವು ರೆಕಾರ್ಡ್ ಮಾಡಬೇಕು. ಓಕೆ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಯ್ಸು ರೆಕಾರ್ಡ್ ಆಗುತ್ತೆ. ಇವಾಗ ನೀವೇನು ಮಾಡಿ ಅಂತಂದರೆ, ಇದನ್ನು ಝೀರೋಗೆ ತಂದುಬಿಟ್ಟು, ಎಷ್ಟು 3 ನಿಮಿಷ ಇದೆ ಈ ಒಂದು ಸಾಂಗು, ಇದನ್ನು ಝೀರೋಗೆ ತಂದುಬಿಟ್ಟು ಫಸ್ಟೇ ನೀವು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನೀವು ಒಂದು ಇಯರ್ಫೋನ್ ಹಾಕಬೇಕು. ಅವ್ರು ಅದನ್ನೇ ತೋರಿಸ್ತಾರೆ. ಇಯರ್ಫೋನ್ ಹಾಕಿದ್ರೆ ಒಂದು ಬೆಸ್ಟ್ ರೆಕಾರ್ಡಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಇಯರ್ಫೋನ್ ಹಾಕೊಳ್ಳಿ. ನಿಮ್ಮ ಒಂದು ಮೊಬೈಲ್ಗೆ ಇಯರ್ಫೋನ್ ಹಾಕ್ಕೊಂಡು ನಿಮ್ಮ ಮೈಕ್ರೋಫೋನ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ನನ್ನ ಫೋನಲ್ಲಿ ಇದು ನನಗೆ ಮೈಕ್ರೋಫೋನು. ಓಕೆ? ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಮೈಕ್ರೋಫೋನು. ಓಕೆನಾ? ಅಲ್ಲಿ ನೀವು ಆಡಬೇಕಾಗುತ್ತೆ. ಓಕೆನಾ? ಇಯರ್ಫೋನ್ ಹಾಕ್ಕೊಂಡು ಜಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಏನು ಶುರು ಆಗುತ್ತೆ, ಓಕೆನಾ, 3, 2, 1 ಅಂತ ಶುರು ಆಗುತ್ತೆ. ಇವಾಗ ನೀವೇನು ಆಡ್ತೀರಾ ಅದು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ರೆಕಾರ್ಡ್ ಆಗ್ತಾ ಇದೆ. ಓಕೆ? ಸೊ ಈ ಥರ ರೆಕಾರ್ಡ್ ಆಗುತ್ತೆ ಕಣ್ರಪ್ಪ. ರೆಕಾರ್ಡ್ ಆದ ನಂತರ ಫುಲ್ಲು ನೀವು ರೆಕಾರ್ಡ್ ಮಾಡಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ದ ಪರ್ಫಾರ್ಮೆನ್ಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇದು ಜಸ್ಟ್ ಕ್ಲೋಸ್ ಮಾಡಿ. ಓಕೆನಾ? ಫಸ್ಟ್ ಟೈಮ್ ಮಾತ್ರ ಹಂಗೆ ಕೇಳೋದು. ಓಕೆ? ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲೇ ನೀವು ಎಡಿಟ್ ಮಾಡ್ಕೋಬೋದು. ಓಕೆನಾ? ನಿಮಗೆ ವಾಯ್ಸ್ ಕ್ವಾಲಿಟಿ ಎಷ್ಟು ಬೇಕು ಪ್ರತಿಯೊಂದು ಕೂಡ ಮಾಡ್ಕೋಬೋದು. ಹೇಗೆ ಅಂತಂದರೆ, ಜಸ್ಟ್ ಈ ಒಂದು ಈಕ್ವಲೈಸರ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ವಾಲ್ಯೂಮ್ನ ಕಮ್ಮಿ ಮಾಡ್ಕೊಳ್ಳಿ.
ಓಕೆ 100 ಇರುತ್ತೆ, ಒಂದು 50 ಈ ಥರ ರೇಂಜ್ಗೆ ಇಟ್ಕೊಳ್ಳಿ. ಯಾಕೆಂತಂದರೆ ನಿಮ್ಮೊಂದು ವಾಯ್ಸ್ ಕೇಳಬೇಕು, ಅದಕ್ಕೋಸ್ಕರ ಮ್ಯೂಸಿಕ್ ವಾಲ್ಯೂಮ್ ಫುಲ್ ಕೊಟ್ಟರೆ ನಿಮ್ಮ ವಾಯ್ಸ್ ಜಾಸ್ತಿ ಕೇಳಿಸಲ್ಲ. ಓಕೆನಾ, ಇದೊಂದನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೋಕಲ್ 100 ಇರಲಿ. ಇದು ವೋಕಲ್ ಅಂತಂದರೆ ನೀವು ಆಡಿರುವಂಥ ವಾಯ್ಸು. ಬೇಕಾದ್ರೆ ನೀವು ಗೊತ್ತಾಗುತ್ತೆ, ನೀವು ಇದು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ವಾಯ್ಸ್ ಬೇಕು ಏನು ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ರಿವರ್ಬ್ ಬೇಕಾದ್ರೆ 3, 2 ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಜಾಸ್ತಿ ಬೇಡ, ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆನಾ, ಮ್ಯೂಸಿಕ್ ಡಿಲೇನೂ ಕೂಡ ಯೂಸ್ ಮಾಡ್ಬೋದು. ಇದು ಇಷ್ಟೇ. ಓಕೆನಾ, ಆದಷ್ಟು ಮ್ಯೂಸಿಕ್ ವಾಲ್ಯೂಮ್ 50 ಇರಲಿ. 50 ಮ್ಯೂಸಿಕ್ ವಾಲ್ಯೂಮ್ ಇರಲಿ, 100 ವೋಕಲ್ ಇರಲಿ. ಓಕೆನಾ, ಇದಾದಮೇಲೆ ಇಂಟು ಒತ್ತಿಬಿಟ್ಟು ಇಲ್ಲಿ ನೀವು ಎಫೆಕ್ಟ್ಸ್ನ ಕೊಡ್ಬೋದು. ಸ್ಟುಡಿಯೋ ಎಫೆಕ್ಟು, ಕೋರಸ್ ಎಫೆಕ್ಟು ನೀವಿಲ್ಲಿ ನೋಡ್ಬೋದು. ಕೋರಸ್ಸು, ಸ್ಟುಡಿಯೋ, ಎಕೋ, ಪ್ರತಿಯೊಂದು ಎಫೆಕ್ಟು ನಿಮ್ಗೆ ಯಾವ್ದು ಬೇಕೋ ಆ ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇವಾಗ ಹೇಗೆ ಸೇವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇವ್ ಮಾಡೋದು ಸಿಂಪಲ್. ಇಲ್ಲಿ ಆಡಿಯೋ ಥರ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಬೇಕಾದ್ರೆ ಟೈಟಲ್ನ ಇಟ್ಕೋಬೋದು. ನಿಮ್ಗೆ ಏನು ಟೈಟಲ್ ಬೇಕು ಅದನ್ನ ಟೈಟಲ್ ಇಟ್ಕೊಂಡು ಓಕೆನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತಿದೆಯಲ್ಲ, ಈ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಆಗುತ್ತೆ. ಇದು ನಿಮ್ಮ ಒಂದು ಆಡಿಯೋ ಸೇವ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. ಓಕೆನಾ, ನಿಮ್ಮ ಮೊಬೈಲ್ಗೆ ಆ ಒಂದು ಆಡಿಯೋ ಸೇವ್ ಆಗಿರುತ್ತೆ. ನೀವು ಆಡಿಯೋದಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಬಂದಿರುತ್ತೆ ಸಾಂಗು. ನೀವು ಆಡಿರುವಂಥ ಸಾಂಗ್ ಇಲ್ಲಿ ಬಂದಿರುತ್ತೆ. ಅದನ್ನು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಲ್ಲ ನೀವು ಅಪ್ಲೋಡ್ ಮಾಡ್ಕೋಬೋದು. ಈ ಥರ ನೀವು ಒಂದು ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ಒಂದು ಕವರ್ ಸಾಂಗ್ಸ್ನ ಸಿಂಪಲ್ಲಾಗಿ ಮಾಡ್ಬೋದು. ಬೇಕಾದ್ರೆ ನನ್ನ ಚಾನಲಲ್ಲಿ ಲಿಕೇಶ್ ವ್ಲಾಗ್ಸಲ್ಲಿ ತೆಗೆದು ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ಈ ಥರನೇ ನಾನು ಕವರ್ ಸಾಂಗ್ಸ್ನ ಮಾಡಿರುವಂಥದ್ದು. ಓಕೆನಾ, ಸೊ ಈ ಥರ ಉಪಯೋಗಿಸ್ಕೊಂಡು ಕವರ್ ಸಾಂಗ್ಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಆಡಿಯೋ ಚೆನ್ನಾಗಿ ಬರುತ್ತೆ. ಓಕೆನಾ, ಯಾವುದೇ ರೀತಿ ಖರ್ಚಿಲ್ದೇ ಒಂದು ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ನೀವು ಸಾಂಗ್ಸ್ಗಳನ್ನ ಮಾಡ್ಕೋಬೋದು ಕಣ್ರಪ್ಪ. ಸೊ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.